ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ರೈಲ್ವೆ ಅಂಡರ್ಪಾಸ್ ಮಾರುಕಟ್ಟೆಗೆ ಶಾಸಕ ಡಿಸಿ ಭೇಟಿ. ಅಂಡರ್ಪಾಸ್ ಹಾಗೂ ಮಾರುಕಟ್ಟೆ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಗಣಿಗ ರವಿಕುಮಾರ್. ಶಾಸಕ ಗಣಿಗ ರವಿಕುಮಾರ್ ಜೊತೆ ಡಿಸಿ ಡಾಕ್ಟರ್ ಕುಮಾರ್ ರವರು ಸೇರಿ ಅಧಿಕಾರಿಗಳು ಸಾತ್ ಮಂಡ್ಯದ ಮಹಾವೀರ ವೃತ್ತದಲ್ಲಿ ನಡೆಯುತ್ತಿರುವ ಕಾಮಗಾರಿ, ಮುಗಿಯುವ ಹಂತದಲ್ಲಿರುವ ಅಂಡರ್ಪಾಸ್ ಕಾಮಗಾರಿ ಅಧಿಕಾರಿಗಳ ಜೊತೆಗೂಡಿ ಕಾಮಗಾರಿ ಪರಿಶೀಲನೆ ನಡೆಸಿದ ಶಾಸಕ ಮಂಡ್ಯ ನಗರದ ಹೃದಯ ಭಾಗವಾದ ಮಹಾವೀರ್ ವೃತ್ತದಿಂದ ಪೇಟೆ ಬೀದಿ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿರುವ LC 73 ರೈಲ್ವೆ ಕೆಳ ಸೇತುವೆ ಕಾಮಗಾರಿ ಮಾಜಿ ಸಂಸದ ಸುಮಲತಾ ಅವಧಿಯಲ್ಲಿ ಅನುಮೋದನೆಗೊಂಡು ಪ್ರಾರಂಭವಾಗಿದ್ದ ಕಾಮಗಾರಿ. Inside the water is not ಅಲ್ಲಿ ಕ್ಲಿಯರ್ ಆದಾಗ ಇಲ್ಲಿ ಎಸ್ಟಿಮೇಟ್ ಮಾಡಿ ಆಮೇಲೆ ನಾವು ಸರ್ ಅದು ಆಗ್ಬೇಕು ಸ್ಟಾರ್ಟ್ ಮಾಡಿದ್ವಿ ಸರ್. ಅಣ್ಣ ಇದು ಕ್ಲೀನ್ ಮಾಡ್ಕೊಂಡು ಒಂದು ಬಾಕ್ಸ್ ಟೈಪ್ ಮಾಡಿಲ್ಲ ನೀವು ನಮ್ಮವರು PWD ಎಸ್ಟಿಮೇಟ್ ಮಾಡ್ಸಲ್ಲ, ಇವ್ರು ಎಸ್ಟಿಮೇಟ್ ಅವ್ರ ಕೆಲ ಮಾಡ್ತೀವಿ. ಕ್ಲೀನ್ ಮಾಡೋಕ್ಕೂ ಸರ್ ಬಾಕ್ಸ್ ಎಲ್ಲ ಮಾಡಬೇಕು. ಕ್ಲೀನ್ ಮಾಡಿ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಹಾಕ್ಲಿಕ್ಕೆ ಸರ್ ಒಂದು ನಿಮಿಷ ಮಂಜುನಾಥ್ ಒಂದು ನಿಮಿಷ ಸರ್ ಮತ್ತೊಂದ ನಮ್ಮ ಜಾಗಗಳಿಗೆ ಹಾಕದ ಆಯ್ತಿರೋ ಮಣ್ಣೆಲ್ಲ ತುಂಬಿಟ್ಟಿದ್ರೆ ಒಂದು ವಾರದಲ್ಲಿ ಖಾಲಿ ಮಾಡಬೇಕು. ಇನಾಗ್ರೇಷನ್ ಮಾಡ್ತಾ ಇದೀವಿ ಇಮಿಡಿಯೇಟ್ಲಿ. ಇಲ್ಲ ಕಾಂಟ್ರಾಕ್ಟರ್ ಹಾಕಿರೋದಂತೆ ಅವ್ರ ಕೈಲಿ ಎತ್ತಿಸಿ DC ಅವ್ರು ಇಲ್ಲ ಇದೆ ಸ್ಪಾಟಲ್ಲಿ ಖಾಲಿ ಮಾಡಿಸ್ಕೊಂಡು ಈಗ ನೀವೆಲ್ಲ ಕೋಆಪರೇಟ್ ಮಾಡಬೇಕು. ಸಾಹೇಬರು ನೇತೃತ್ವದಲ್ಲಿ ಮೊನ್ನೆ ಸಭೆ ಮಾಡಿದ್ದೀವಿ. ಸರ್ಕಾರ ಕಳಿಸ್ತಾ ಇದ್ದೀವಿ. ನೀವೇ ಕಿತ್ತಾಡ್ಕೊಂಡ್ರೆ ಆಗಲ್ಲ. ಏನಾಗುತ್ತೆ ಅಂದ್ರೆ ಒಬ್ಬರು ಕೋರ್ಟಿಗೆ ಹೋಗೋದು ಇದು ಮಾಡೋದು ಯಾರು ಕಿತ್ತಾಡೋದಿಲ್ಲ. ಸ್ವಲ್ಪ ಅವಕ್ಕೆಲ್ಲ ಹೋಗಕ್ಕಾಗಲ್ಲ. ವ್ಯಾಪಾರ ಮಾಡೋದು ಅನುವು ಮಾಡ್ಕೊಡಿ ಬೇಗ. ರೆಕಾರ್ಡ್ಸ್ ಇದೆ ಅಲ್ಲ, ಈಗ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ.
ಮುನ್ಸಿಪಾಲ್ಟಿಲಿ ಏನು ರೆಕಾರ್ಡ್ಸ್ ಇದೆ ನೋಡಿ ಅದ್ರ ಪ್ರಕಾರ ತೀರ್ಮಾನ ಮಾಡಿ. ನಮ್ದೇನು ಇದರಲ್ಲಿ ಏನಿಲ್ಲ, ನೀವು ಹೊಡೆದಾಕ್ಬೇಕಾದ್ರೆ ಏನು ರೆಕಾರ್ಡ್ ಇದೆ ಗಮನಕ್ಕೆ ನೋಡಿ ಆದಷ್ಟು ಜಲ್ದಿ ಸ್ವಲ್ಪ ಮಾಡ್ಕೊಡಿ ಅಂತ ಸಹಾಯ ಮಾಡಿ. 2 ತಿಂಗಳ ಒಳಗಡೆ ಇನಾಗ್ರೇಷನ್ ಮಾಡ್ತೀವಿ. ಅಷ್ಟರಲ್ಲಿ ಸರ್ಕಾರದಿಂದ ಅಪ್ರೂವಲ್ ಆಗಿ ಬರಲಿ ಅಂತ ಕಾಯ್ತಾ ಇದ್ದೀವಿ. ಸಾಹೇಬರು ಇನಾಗ್ರೇಷನ್ ಮಾಡಬಾರ್ದು. ನಿನ್ನೆ ಮೀಟಿಂಗ್ ಮಾಡಿದ್ದೀವಿ ನಾವು, ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದೀವಿ, ಕಳಿಸ್ಕೊಡ್ತೀವಿ ಸರ್ಕಾರಕ್ಕೆ. ಅಲ್ಲಿಂದ ಅನುಮತಿ ಬರಬೇಕು. ಬಟ್ ನನಗೆ ಮುಂದೆನೇ ಬೇಕು, ನನಗೆ ಹಿಂದೆನೇ ಬೇಕು. ರಸ್ತೆನ ಇಲ್ಲಿ ಏನಕ್ಕೆ ಹೇಳಿದ್ದೀವಿ ಇರ್ಲಿ, ನಿಪ್ಪು ಹಾಕ್ಬೇಕು. ಮಾಡಿದ್ಮೇಲೆ ಇಲ್ಲೇ ಮಾಡ್ಕೊಡೋಣ. ಕೊಡಬೇಕು ಅಂತ ಅಷ್ಟೇ. ಈ ದಿನ ರೈಲ್ವೆ ಅಂಡರ್ ಪಾಸ್ಗೆ ಸಂಬಂಧಪಟ್ಟಂತೆ ಕಾಮಗಾರಿ ಪ್ರಗತಿ ಏನಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಶಾಸಕರು ಮತ್ತು ನಾವು ಮತ್ತು ಸ್ಥಳೀಯ ಭಾಗದ ಎಲ್ಲ ನಗರಸಭಾ ಸದಸ್ಯರು ಕೂಡ ಸೇರಿ ಇವತ್ತು ವಿಸಿಟ್ ಮಾಡಿದ್ದೇವೆ. ಈಗಾಗಲೇ ಕಾಮಗಾರಿಯ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ಕಡೆ ಏನೇನು ಆಗಬೇಕು ಅದನ್ನು ಸಂಬಂಧಪಟ್ಟವರಿಗೆ ಸೂಚನೆ ಕೊಟ್ಟಿದ್ದೇವೆ. ಪ್ರಾಯಶಃ ಜುಲೈ ಎಂಡ್ ಒಳಗಡೆ ಕಾಮಗಾರಿಯನ್ನು ಮುಕ್ತಾಯ ಮಾಡ್ತೀವಿ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಸಣ್ಣ ಪುಟ್ಟ ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ದರೆ ಅದು ನಮ್ಮ ಹಂತದಲ್ಲಿ ಕ್ಲಿಯರ್ ಮಾಡ್ತೇವೆ. ಮತ್ತು ನೂತನವಾಗಿ ನಿರ್ಮಾಣ ಮಾಡಿರುವಂಥ ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆಯನ್ನು ಏನು ಹಿಂದೆ ಹೊಡಿಬೇಕಾದ್ರೆ ಯಾರ್ಯಾರು ಇದ್ದರೂ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಇವತ್ತೆಲ್ಲರೂ ಕೂಡ ಮನವಿ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ನಾವೆಲ್ಲ ಈಗಾಗಲೇ ಸಭೆಯನ್ನು ಮಾಡಿದ್ದೇವೆ. ಸರ್ಕಾರಕ್ಕೆ ಸೂಕ್ತವಾದಂಥ ಪ್ರಸ್ತಾವನೆ ಕಳಿಸಿ ಅನುಮತಿ ತೆಗೆದುಕೊಂಡು ಅತಿ ಶೀಘ್ರದಲ್ಲೇ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲ ದಿನಗಳಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಿದ್ದಂಥ ರೈಲ್ವೆ ಮಹಾವೀರ ಸರ್ಕಲ್ನ ಪೇಟೆ ಬೀದಿಗೆ ಸಂಪರ್ಕಿಸುವಂಥ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಯನ್ನು ಅವರ ರೈಲ್ವೆ ಇಂಜಿನಿಯರು ಮತ್ತು ಮಾನ್ಯ DC ಅವರು ನಾನು ಎಲ್ಲ ನೋಡಿದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ನೀರೆಲ್ಲ ಬರದೇ ಇರೋಗೆ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದನ್ನು ಇಮಿಡಿಯೇಟ್ಲಿ ಮಾಡೋಕ್ಕೆ ಇಂಜಿನಿಯರ್ಗೆ ಹೇಳಿದ್ದೀವಿ. ಜೊತೆಗೆ ಭಾಳ ದಿನಗಳಿಂದ ಭಾಳ ನಮ್ಮ ಪುರಾತನ ಮಾರುಕಟ್ಟೆ ಕಟ್ಟಿದ್ದೀವಿ. ಅದನ್ನಿನ್ನೂ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿಲ್ಲ. ಮತ್ತು ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳಿದೆ. ಅದನ್ನು ಕೂಡ ಯಾರು ಈ ಮಾರುಕಟ್ಟೆಯಲ್ಲಿ ಇದರಲ್ಲಿ ನಮ್ಮದು ಏನೂ ಇಲ್ಲ, ಈ ಹಿಂದೆ ಇದ್ರ ಬಗ್ಗೆ ಆಲ್ರೆಡಿ ರೆಸಲ್ಯೂಷನ್ ಆಗಿದೆ. ಎಷ್ಟು ಜನ ಹೊಡೆದಾಕಬೇಕಾದ್ರೆ ಇದ್ದರೂ ಕೆಲವರಿಗೆ ನಾವು ಆಲ್ರೆಡಿ APMC ಮಾರ್ಕೆಟಲ್ಲಿ ಸರ್ಕಾರ ವತಿಯಿಂದ ಕೊಟ್ಟಿದ್ದೀವಿ. ಇನ್ನು ಉಳಿದವರಿಗೆ ಇಲ್ಲಿ ಕೊಡಬೇಕು. ಅದನ್ನು ಹೇಗೆ ಹಂಚಬೇಕು ಅಂತೇಳಿ ಅಧಿಕಾರಿ ವರ್ಗದವರಿಂದ ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಕೂಡ ಬೇಗ ಕಾಮಗಾರಿ ಮುಗಿಸಿ ಆಗಸ್ಟ್ 15 ಒಳಗಡೆ ಇದನ್ನು ಇನಾಗ್ರೇಷನ್ ಮಾಡಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಎಲ್ಲ ವ್ಯಾಪಾರಿಗಳು ಸಹಕರಿಸಬೇಕು. ನಿಮ್ಮಲ್ಲೇ ಯಾವುದೇ ರೀತಿಯ ಇದನ್ನು ಮಾಡಿಕೊಂಡು ಗೊಂದಲ ಮಾಡೋದು ಬೇಡ. ಆಗಸ್ಟ್ 15 ಒಳಗಡೆ ಇದನ್ನು ಇನಾಗ್ರೇಷನ್ ಮಾಡ್ತೀವಿ. ಅದು ಕಾನೂನು ನೋಡುತ್ತೆ. ಒಳ್ಳೆಯದಾಗಲಿ. ಕುಮಾರಣ್ಣವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದರೆ ಒಳ್ಳೆಯದಾಗಲಿ. ನಮ್ಮ ರಾಜ್ಯಕ್ಕೂ ಒಳ್ಳೇದು ಮಾಡಿ ಒಂದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿ ಒಳ್ಳೇದು ಮಾಡಲಿ ಅನ್ನೋದು ಕೇಳ್ಬೋದು.